ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಮಗೆ ಬ್ಲೌಸ್ ಪೀಸ್ ಕೊಟ್ಟಿರ್ತಾರೆ ಅರಿಶಿನ ಕುಂಕುಮಕ್ಕೆ ಅಂತ ಹೇಳಿ ಕೊಟ್ಟಿರ್ತಾರಲ್ವ, ಅದು ಮಿಕ್ಕಿರುತ್ತೆ. ಈ ರೀತಿಯಾಗಿ ನಾವು ಉಪಯೋಗ ಪಡಿಸ್ಕೋಬೋದು. ಈ ರೀತಿಯಾಗಿ 4 ಫೋಲ್ಡಿಂಗ್ ಮಾಡಿಕೊಂಡು ಸೈಡು ಮಡಚ್ಕೊಂಡು ಸುತ್ತು ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ನೆಕ್ ಕಟ್ ಮಾಡಿಕೊಂಡು ಮತ್ತು ಇಲ್ಲಿ ಸೈಡ್ ಕಟ್ ಮಾಡ್ಕೊತಾ ಇದ್ದೀನಿ. ಚಿಕ್ಕ ಮಕ್ಕಳಿದ್ರೆ ಇದು ಆರಾಮಾಗಿ ನಾವು ಈ ಡ್ರೆಸ್ನ ಸ್ಟಿಚ್ ಮಾಡ್ಬೋದು. ನೋಡಿ ಎಷ್ಟು ನೀಟಾಗಿ ಬಂತು ಅಂಥೇಳಿ. ಎರಡನೇದು ಬಂದು ಮ್ಯಾಟು ಮಾಡ್ಕೊಳೋದು. ಇದು ಬಂದು ಗೋಣಿ ಚೀಲ ಇರುತ್ತೆ. ಗೋಣಿ ಚೀಲ ಹಾಗೆ ಹಾಕೋದ್ರಿಂದ ಒಂದು ಸ್ವಲ್ಪ ನೀಟಾಗಿ ಕಾಣೋದಿಲ್ಲ ಬಾಗಿಲಲ್ಲಿ, ಮನೆ ಬಾಗಿಲಲ್ಲಿ. ಈ ರೀತಿಯಾಗಿ ನಾವು ಕಟ್ ಮಾಡಿಕೊಂಡು ನೀಟಾಗಿ ಅದನ್ನು ನಾವು ಸುತ್ತು ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಂಡಾಗಿದೆ. ವೇಸ್ಟ್ ಬಟ್ಟೆ ಇದ್ದರೆ ಈ ರೀತಿಯಾಗಿ ಕಟ್ ಮಾಡ್ಕೊಬೇಕು. ಸುತ್ತೂ ಇದನ್ನು ಸ್ಟಿಚಿಂಗ್ ಹಾಕ್ಕೊಂಬರ್ಬೇಕು. ತುಂಬ ಚೆನ್ನಾಗಿ ಕಾಣುತ್ತೆ. ಬಾಗಿಲಲ್ಲಿ ಹಾಕುವಾಗ ನೋಡುವಾಗ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಮ್ಯಾಟು. ಈಗ ಸುತ್ತೂ ನಾನು ಸ್ಟಿಚ್ ಹಾಕ್ಕೊಂಬಂದಿನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನೋಡಿ. ಇದಕ್ಕೆ ನಾನು ಮಧ್ಯದಲ್ಲೂ ಕೂಡ ನೋಡಿ ಈ ರೀತಿಯಾಗಿ ಸ್ಟಿಚಿಂಗ್ ಹಾಕ್ಕೊತಾ ಇದ್ದೀನಿ. ಈ ರೀತಿಯಾಗಿ ನಾವು ಮನೆ ಬಾಗಿಲಲ್ಲಿ ಹಾಕುವಾಗ ಗೋಣಿ ಚೀಲ ಬದಲು ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಇಷ್ಟು ಮ್ಯಾಟು ಕೂಡ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ತುಂಬ ಚೆನ್ನಾಗೂ ಕಾಣುತ್ತೆ, ಸುಂದರವಾಗಿದೆ. ಮನೆ ಬಾಗಿಲಲ್ಲಿ ಗೋಣಿ ಚೀಲ ಅಂತ ಅನಿಸೋದೇ ಇಲ್ಲ. ಇದು ಬಂದು ಬಟ್ಟೆ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ. ಇದು ಬ್ಲೌಸ್ ಪೀಸು, ಮಿಕ್ಕಿರೋ ಬ್ಲೌಸ್ ಪೀಸಲ್ಲಿ ಈ ಥರ ಬಟ್ಟೆ ಫೋಲ್ಡಿಂಗ್ ಮಾಡಿಕೊಂಡು ಈ ಥರ ರೌಂಡ್ ಮಾರ್ಕ್ ಹಾಕ್ಕೊಂಡು ಸ್ಟ್ರೈಟ್ ಒಂದು ಗೆರೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೆಕ್ಗೆ ಅಂತ ಹೇಳಿ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಇದನ್ನು ನಾವು ಕಟ್ ಮಾಡ್ಕೊಬೇಕು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗೂ ಇರುತ್ತೆ. ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಇದು ಒಂದು ರೀತಿಯಲ್ಲಿ ಟಾಪು ಮತ್ತು ಪ್ಯಾಂಟ್ ಆಗುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡಿ. ಈ ಕಡೆ ಪ್ಯಾಂಟು ಆಯಿತು, ಈ ಕಡೆ ಟಾಪು ಆಯಿತು. ಇದು ಕೂಡ ತುಂಬ ಸುಂದರವಾಗಿ ಕಾಣುತ್ತೆ. ಚಿಕ್ಕ ಮಕ್ಕಳಿಗೆ ಚೆನ್ನಾಗಿ ಹೊಲ್ಕೊಡ್ಬೋದು. ಈಗ ಟೈಲರಿಂಗು ಕಲ್ತಿಲ್ಲ ಹೊಸಬರಿಗೆ ಇದು ತುಂಬ ಉಪಯೋಗ ಆಗುವಂಥ ವಿಡಿಯೋ ಆಗಿದೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದ.